ಸಂಘದ ವೇದಿಕೆಯಲ್ಲಿ ಸಲ್ಮಾನ್ ಖಾನ್, ವಿರೋಧಿಗಳ ಎದೆಯಲ್ಲಿ ನಡುಕ ಯಾಕೆ? ಆರ್ಎಸ್ಎಸ್ ಗಾಂಧಿ ಅಂಬೇಡ್ಕರ್ನಿಂದ ಸಲ್ಮಾನ್ ಖಾನ್ ವರೆಗೆ ಸಂಘದ ಕಾರ್ಯಕ್ರಮಕ್ಕೆ ಸಲ್ಮಾನ್ ಖಾನ್ ಭೇಟಿ ನೀಡಿದ್ದು ನಕಲಿ ಜಾತ್ಯತೀತವಾದಿಗಳಿಗೆ ಸಹಿಸಿಕೊಳ್ಳುವುದಕ್ಕಾಗ್ತಾ ಇಲ್ವಾ? ಮೋಹನ್ ಭಾಗವತ್ ಅವರು ಅದ್ನಾನ್ ಸಮಿ ಜೊತೆ ಇರೋ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ. ಸಂಘ ಎಲ್ಲರನ್ನ ಒಳಗೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಕೆಲ ಬುದ್ಧಿಜೀವಿಗಳು ಎಲ್ಲರನ್ನ ಹೊರಗಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ಯಾ? ಬಾಲಿವುಡ್ ಬಗ್ಗೆನೂ ಈಗ ಕೆಲ ಬುದ್ಧಿಜೀವಿಗಳು ಕಿಡಿಕಾರ್ತಾ ಇರೋದು ಯಾಕೆ? ಗಾಂಧೀಜಿ, ಅಂಬೇಡ್ಕರ್ ರವರೇ ಸಂಘದ ಶಾಖೆಗೆ ಕಾರ್ಯಕ್ರಮಗಳಿಗೆ ಭೇಟಿ ನೀಡಿದ್ರು. ನಮಸ್ಕಾರ. ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದನ್ನ ನೀವು ಗಮನಿಸಿರಬಹುದು. ಆರ್ಎಸ್ಎಸ್ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿತ್ತು. ಆ ಕಾರ್ಯಕ್ರಮಕ್ಕೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಭೇಟಿ ನೀಡಿದ್ರು. ಇದಾದ್ಮೇಲೆ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಪಾಕಿಸ್ತಾನದ ವಾಯುಪಡೆಯ ಪೈಲಟ್ ಆಗಿದ್ದಂತಹ ಅರ್ಷದ್ ಸಮಿ ಖಾನ್ರ ಮಗ ಗಾಯಕ ಅದ್ನಾನ್ ಸಮಿ ಜೊತೆ ಒಂದು ಭೋಜನ ಕೂಟದಲ್ಲಿ ಭಾಗಿಯಾಗಿದ್ರು. ಇದರ ಜೊತೆಗೆ ಕೆಲವೊಂದಿಷ್ಟು ಬಾಲಿವುಡ್ ಕಲಾವಿದರು ಕೂಡ ಈ ಆರ್ಎಸ್ಎಸ್ ನಡೆಸಿದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನಡೆದಿದ್ದು ಇಷ್ಟೇ. ಆದರೆ ಇದನ್ನ ಕೆಲವು ಬುದ್ಧಿಜೀವಿಗಳಿಗೆ, ಕೆಲವೊಂದಿಷ್ಟು ಸೂಡೋ ಸೆಕ್ಯುಲರ್ಗಳಿಗೆ ಸಹಿಸಿಕೊಳ್ಳೋದಕ್ಕಾಗಲಿಲ್ಲ. ಇದನ್ನೆಲ್ಲ ನೋಡಿ ಅವರಲ್ಲೊಂಥರ ಈಗ ತಳಮಳ ಶುರುವಾಗಿದೆ. ಈ ತಳಮಳದಿಂದಾಗಿನೇ ಬಾಲಿವುಡ್ ವಿರುದ್ಧ, ಆರ್ಎಸ್ಎಸ್ ವಿರುದ್ಧ ಬೇಕಾಬಿಟ್ಟಿಯಾಗಿ ಮಾತನಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಶಿವಸೇನೆಯ ನಾಯಕ ಸಂಜಯ್ ರಾವತ್ ಇದೊಂದು ರಾಜಕೀಯ ಗಿಮಿಕ್ ಅಂತ ಕರೆದಿದ್ದಾರೆ. ಸಲ್ಮಾನ್ ಖಾನ್ ನಂತಹ ಬಾಲಿವುಡ್ ನಟನಿಗೆ ಆರ್ಎಸ್ಎಸ್ನ ಪ್ರೋಗ್ರಾಂಗೆ ಹೋಗಬೇಕಾದಂತಹ ಅನಿವಾರ್ಯತೆ ಏನು ಇರಲಿಕ್ಕಿಲ್ಲ. ಆದರೆ ಅವರ ಮೇಲೆ ಏನಾದರೂ ಒತ್ತಡ ಇದ್ದಿರಬಹುದು, ಅದಕ್ಕಾಗಿ ಅವರು ಈ ಕಾರ್ಯಕ್ರಮಕ್ಕೆ ಹೋಗಿರಬಹುದು ಅಂತ ಹೇಳಿದ್ರು. ಆರ್ಎಸ್ಎಸ್ನವರು ಸಲ್ಮಾನ್ ಖಾನ್ನನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದರ ಮೂಲಕವಾಗಿ ಆರ್ಎಸ್ಎಸ್ ಮುಸ್ಲಿಮರ ಬಗ್ಗೆ ಹೊಂದಿರಬಹುದಾದಂತಹ ಭಾವನೆಗಳನ್ನ, ಅವರ ನಿಲುವುಗಳನ್ನ ಬದಲಾಯಿಸಿಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ರು. ಹೀಗೆ ಇವರು ಆರ್ಎಸ್ಎಸ್ ಅನ್ನ ಪ್ರಶ್ನಿಸಿದ್ದು ಮಾತ್ರವಲ್ಲ, ಬಾಲಿವುಡ್ನ ವಿರುದ್ಧನೂ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳ ಭಯ ಇರೋದ್ರಿಂದಾನೇ ಬಾಲಿವುಡ್ ತಾರೆಯರು ಆರ್ಎಸ್ಎಸ್ನ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರ? ಆಡಳಿತ ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ಇವರೇನಾದ್ರೂ ನಡ್ಕೊಳ್ತಾ ಇದ್ದಾರಾ? ಒಂದ್ ವೇಳೆ ನಾಳೆ ಸರ್ಕಾರ ಬದಲಾದ್ರೂ ಇವರೆಲ್ಲ ಆರ್ಎಸ್ಎಸ್ನ ಕಾರ್ಯಕ್ರಮಕ್ಕೆ ಹೋಗ್ತಾರಾ ಅಂತ ಹೇಳಿ ತಮ್ಮ ನಾಲಗೆಯನ್ನ ಹರಿಬಿಟ್ರು. ಮೋಹನ್ ಭಾಗವತ್ ಅವರು ಅದ್ನಾನ್ ಸಮಿ ಜೊತೆ ಭೋಜನ ಕೂಟದಲ್ಲಿ ಭಾಗಿಯಾಗಿದ್ದಕ್ಕೂ ಸಂಜಯ್ ರಾವತ್ ಕಿಡಿಕಾರಿದ್ರು. ಅದರ ವಿರುದ್ಧನೂ ಟೀಕೆ ಮಾಡಿದ್ರು. ಆರ್ಎಸ್ಎಸ್ ಒಂದು ರಾಷ್ಟ್ರದ್ರೋಹಿ ಸಂಘಟನೆ. ಅದ್ನಾನ್ ಸಮಿ ಜೊತೆ ಭೋಜನ ಕೂಟದಲ್ಲಿ ಪಾಲ್ಗೊಳ್ಳುವ ಮೂಲಕವಾಗಿ ಆರ್ಎಸ್ಎಸ್ ನಮ್ಮ ದೇಶಕ್ಕೆ ಏನ್ ಸಂದೇಶ ಕೊಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನೆತ್ತಿದ್ರು. ಸಂಜಯ್ ರಾವತ್ ಮಾತ್ರ ಅಲ್ಲ, ಇದನ್ನ ಕೆಲ ಕಾಂಗ್ರೆಸ್ಸಿಗರು ಟೀಕಿಸಿದ್ದಾರೆ. ಅದ್ನಾನ್ ಸಮಿ ತಂದೆ ಅರ್ಷದ್ ಸಮಿ ಖಾನ್ ಪಾಕಿಸ್ತಾನದ ವಾಯುನೆಲೆಯ ಪೈಲಟ್ ಆಗಿದ್ದವರು. 1965ರ ಯುದ್ಧದ ಸಮಯದಲ್ಲಿ ಪಠಾಣ್ ಕೋಟ್ ವಾಯುನೆಲೆಯ ಮೇಲೆ ಇವರು ದಾಳಿಯನ್ನ ನಡೆಸಿದ್ರು. ಇಂಥವರ ಮಗನ ಜೊತೆ ಮೋಹನ್ ಭಾಗವತ್ ಅವರು ಊಟ ಮಾಡ್ತಿದ್ದಾರೆ ಅಂತ ಟೀಕೆ ಮಾಡಿದ್ರು. ಅಲ್ಲ, ಇವರ ಈ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಇವರಿಗೆ ಭಯೋತ್ಪಾದಕ ದಾಳಿ ಯಾವುದು, ಸೇನಾ ದಾಳಿ ಯಾವುದು ಅನ್ನೋದ್ರ ಬಗ್ಗೆನೂ ಕಿಂಚಿತ್ತೂ ಗೊತ್ತಿಲ್ವಾ? ಅದರ ಬಗ್ಗೆ ಜ್ಞಾನನೇ ಇಲ್ವೇನೋ ಅಂತ ಅನ್ಸುತ್ತೆ. ಅಷ್ಟಕ್ಕೂ ಅದ್ನಾನ್ ಸಮಿ ಈಗ ಪಾಕಿಸ್ತಾನದ ನಾಗರಿಕನಲ್ಲ, ಅವರು ಭಾರತದ ನಾಗರಿಕ. ಅವರು ಭಾರತವನ್ನ, ಭಾರತೀಯತ್ವವನ್ನ ಸ್ವೀಕರಿಸಿ ದಶಕಗಳೇ ಕಳೆದಿದೆ. ಮೂಲಭೂತವಾದವನ್ನ ಕಟುವಾಗಿ ಟೀಕಿಸ್ತಾ ಪಾಕಿಸ್ತಾನದ ಕುತಂತ್ರ ಬುದ್ಧಿಯನ್ನ ಇವರು ವಿರೋಧಿಸ್ತಾ ಬಂದವರು. ಇಂಥ ಒಬ್ಬ ವ್ಯಕ್ತಿ ಜೊತೆ ಮೋಹನ್ ಭಾಗವತ್ ಅವರು ಭೋಜನ ಕೂಟದಲ್ಲಿ ಭಾಗವಹಿಸೋದ್ರಲ್ಲಿ ಏನ್ ತಪ್ಪು? ಅಂದ್ರೆ ಈ ಕಾಂಗ್ರೆಸ್ಸಿಗರ ಪ್ರಕಾರ ಮೋಹನ್ ಭಾಗವತ್ ಅವರು ಅವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಯಾಸಿನ್ ಮಲಿಕನ ಭೇಟಿಯಾಗಿದ್ರಲ್ವಾ, ಅಂಥವರನ್ನ ಭೇಟಿ ಮಾಡಬೇಕಿತ್ತೋ ಏನೋ. ಸೊ ಇವರೆಲ್ಲ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ನಿಜವಾಗ್ಲೂ ಯಾರು ಈ ಸಮಾಜವನ್ನ ಒಗ್ಗೂಡಿಸೋದಕ್ಕೆ ಹೊರಟಿದ್ದಾರೆ, ಯಾರು ಒಡೆಯೋದಕ್ಕೆ ಹೊರಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಲ್ಲಿ ಸಂಘ ಸಮಾಜವನ್ನ ಒಗ್ಗೂಡಿಸೋದಕ್ಕೆ ಹೊರಟಿದ್ರೆ ಇವರಿಗೆಲ್ಲ ಅದು ಒಂದ್ ರೀತಿ ಗಿಮಿಕ್ ತರ ಕಾಣಿಸುತ್ತೆ. ಯಾಕಂದ್ರೆ ಇವರು ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದು ಒಡೆದು ಆಳುವ ನೀತಿಯನ್ನಲ್ವಾ. ಅದಕ್ಕೆ ಇವರಿಗೆ ಇದೆಲ್ಲ ಈ ರೀತಿ ಕಾಣಿಸ್ತಾ ಇದೆ. ಹಾಗಾಗಿನೇ ಇವರಿಗೆ ಸಂಘ ಮಾಡ್ತಾ ಇರುವಂತಹ ಕಾರ್ಯಗಳನ್ನ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ.
ಈ ವಿಡಿಯೋ ಮುಂದುವರಿಯುತ್ತೆ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಹೊಸದಿಗಂತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥದ್ದೇ ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಗಲೇ ನಾನು ಇವರದ್ದೆಲ್ಲ ಒಡೆದು ಆಳುವ ನೀತಿ ಅನ್ನಲ್ಲ. ಅಂದರೆ ಇವರು ಕೇವಲ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಮಾತ್ರ ತಂದಿಡ್ತಾ ಇಲ್ಲ. ಜೈನರು, ಸಿಖ್ಖರು ಮತ್ತು ಹಿಂದೂ ಧರ್ಮದಲ್ಲಿರುವಂತಹ ಅನೇಕ ಜಾತಿಗಳ ನಡುವೆ ತಮ್ಮ ವಿಷ ಬೀಜವನ್ನು ಬಿತ್ತಿ ಎಲ್ಲ ಜಾತಿಗಳನ್ನು ಒಡೆದು ಕಂಪಾರ್ಟ್ಮೆಂಟಲೈಸ್ ಮಾಡಿ ಪ್ರತ್ಯೇಕ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಅದೇ ಈ ಸೂಡೋ ಸೆಕ್ಯುಲರ್ಗಳ ಸಿದ್ಧಾಂತ. ಇವರು ಎಷ್ಟು ಅಪಾಯಕಾರಿಗಳು ಅಂದರೆ ಅವರ ಕಾರ್ಯಕ್ರಮಗಳಿಗೂ ತಮ್ಮ ವಿರುದ್ಧ ಸಿದ್ಧಾಂತದವರನ್ನ ಕರೆಯಲ್ಲ, ಬೇರೆ ಕಾರ್ಯಕ್ರಮಗಳಿಗೂ ತಮ್ಮವರನ್ನ ಹೋಗೋದಕ್ಕೆ ಬಿಡಲ್ಲ. ಇದಕ್ಕೆ ಉದಾಹರಣೆಗಳು ಇವೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರನ್ನ RSS ಆಯೋಜಿಸಿದಂತಹ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು. ಆಹ್ವಾನಿಸಿದ್ದಷ್ಟೇ ಬಿಡಿ, ಇಡೀ ಸೋಷಿಯಲ್ ಮೀಡಿಯಾ ತುಂಬ ಅದೇ ಸುದ್ದಿ ತುಂಬಿಕೊಂಡು ಬಿಟ್ಟಿತ್ತು. ಕೆಲವೊಂದಿಷ್ಟು ಎಡಪಂಥೀಯರು, ಕೆಲವೊಂದಿಷ್ಟು ಬುದ್ಧಿಜೀವಿಗಳು ಇದನ್ನ ತೀವ್ರವಾಗಿ ವಿರೋಧಿಸಿದ್ರು. ದಿನೇಶ್ ಅಮೀನ್ ಮಟ್ಟು ಅವರು ಪ್ರಗತಿಪರ ಚಿಂತನೆಗಳಿಗೆ, ಕಾಂಗ್ರೆಸ್ ಸಿದ್ಧಾಂತಗಳಿಗೆ ಹತ್ತಿರರಾದವರು. ಇವರ 60ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆ ಕಾರ್ಯಕ್ರಮಕ್ಕೆ ಸೈದ್ಧಾಂತಿಕವಾಗಿ ವಿರುದ್ಧವಾಗಿರುವ ವಿಶ್ವೇಶ್ವರ ಭಟ್ ಅವರನ್ನು ಆಹ್ವಾನಿಸಲಾಗಿತ್ತು. ಇದು ಸೂಡೋ ಸೆಕ್ಯುಲರ್ಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಅಂದರೆ ಒಟ್ನಲ್ಲಿ ಈ ನಕಲಿ ಜಾತ್ಯತೀತವಾದಿಗಳನಿಸಿಕೊಂಡವರಿಗೆ ಎಲ್ಲರೂ ಒಗ್ಗಟ್ಟಾಗಿರೋದು, ಒಳಗೂಡಿಕೊಂಡಿರೋದು ಇದನ್ನೆಲ್ಲ ನೋಡಿ ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ. ಎಲ್ಲರೂ ಸಾಮರಸ್ಯದಿಂದ ಇರೋದು ಇವರಿಗೆ ಬೇಕಾಗಿಲ್ಲ ಅನ್ನೋದು ಇದರಿಂದಾನೇ ಅರ್ಥ ಆಗುತ್ತೆ. ಈಗ ಇವರು ಸಲ್ಮಾನ್ ಖಾನ್ ಭೇಟಿ ನೀಡಿದ್ದಕ್ಕೆ, ಅದ್ನಾನ್ ಸಮಿ RSS ಪ್ರೋಗ್ರಾಮ್ಗೆ ಭೇಟಿ ನೀಡಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ವಾ. ಆದರೆ ಕಳೆದ 100 ವರ್ಷಗಳಲ್ಲಿ ಅದೆಷ್ಟು ಮುಸ್ಲಿಂ ನಾಯಕರು, ಸೈದ್ಧಾಂತಿಕವಾಗಿ ವಿರುದ್ಧವಾಗಿರುವಂತಹ ಅದೆಷ್ಟು ವ್ಯಕ್ತಿಗಳು, ಅದೆಷ್ಟು ನಾಯಕರು RSS ಶಾಖೆಗೆ, ಕಾರ್ಯಕ್ರಮಗಳಿಗೆ ಭೇಟಿ ನೀಡಿದ್ದಾರೆ ಗೊತ್ತಾ? ಮಾಜಿ ಮುಖ್ಯ ಚುನಾವಣಾ ಆಯುಕ್ತ SY ಖುರೇಶಿ ಅವರು, ಹಿರಿಯ ಪತ್ರಕರ್ತ ಮಾಜಿ ಸಂಸದ ಶಾಹಿದ್ ಸಿದ್ದಿಕಿ ಅವರು, ಭಾರತೀಯ ಸೇನೆಯ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಜಮೀರುದ್ದೀನ್ ಶಾ ಇವರಂತಹ ಅನೇಕ ಮುಸ್ಲಿಂ ನಾಯಕರು RSSನ ಕಾರ್ಯಕ್ರಮಗಳಿಗೆ ಭೇಟಿ ನೀಡಿದ್ದಾರೆ. ಮೋಹನ್ ಭಾಗವತ್ ಅವರ ಜೊತೆ ಸುದೀರ್ಘ ಸಂವಾದವನ್ನ ನಡೆಸಿದ್ದಾರೆ. ಇವನ್ ಮಹಾತ್ಮ ಗಾಂಧೀಜಿಯವರು 2 ಸಲ ಸಂಘದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ವಾರ್ಧಾದಲ್ಲಿ ನಡೆದಂತಹ ಶಿಬಿರಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಸಮಾನತೆಯನ್ನ ಕಂಡು ಅವರೇ ಬೆರಗಾಗಿ ಹೋಗಿದ್ರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಪುಣೆಯಲ್ಲಿ ನಡೆದಂತಹ RSSನ ಶಾಖೆಗೆ ಭೇಟಿ ನೀಡಿದ್ರು. ಇಲ್ಲಿ ಜಾತಿಯ ಸುಳಿವೇ ಇಲ್ವಲ್ಲ, ಇದನ್ನ ನೀವು ಹೇಗೆ ಸಾಧಿಸಿದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಅವರು ಕೇಳಿದ್ರು. ಜಯಪ್ರಕಾಶ್ ನಾರಾಯಣ್ ಅವರು RSS ಅನ್ನ ಕಟುವಾಗಿ ಟೀಕಿಸ್ತಿದ್ರು. ಆದರೆ ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟದಲ್ಲಿ ಸಂಘದ ಪಾತ್ರವನ್ನ ನೋಡಿ ಅವರು ಸಂಘವನ್ನ ಶ್ಲಾಘಿಸೋದಕ್ಕೆ ಪ್ರಾರಂಭ ಮಾಡಿದ್ರು. RSS ಒಂದು ಫ್ಯಾಸಿಸ್ಟ್ ಸಂಘಟನೆ ಅಂತ ಯಾರೆಲ್ಲ ಹೇಳ್ತಾರೋ ಅವರೆಲ್ಲ ಅಜ್ಞಾನಿಗಳು. RSS ಒಂದು ದೇಶಪ್ರೇಮಿ ಸಂಘಟನೆ ಅಂತ ಹಾಡಿ ಕೊಂಡಾಡಿದ್ರು. ಕಾಂಗ್ರೆಸ್ನ ಹಿರಿಯ ನಾಯಕ ಪ್ರಣಬ್ ಮುಖರ್ಜಿ ಅವರು RSSನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆಗ ಅಲ್ಲಿ ಅವರು, ನಾನಿಲ್ಲಿಗೆ ಭಾರತದ ಹೆಮ್ಮೆಯ ಪುತ್ರ ಹೆಡ್ಗೇವಾರ್ ಅವರಿಗೆ ಗೌರವವನ್ನ ಸಲ್ಲಿಸೋದಕ್ಕೆ ಬಂದಿದ್ದೇನೆ ಅನ್ನುವ ಮಾತುಗಳನ್ನ ಆಡಿದ್ರು. ರತನ್ ಟಾಟಾ ಅವರು ನಾಗ್ಪುರದಲ್ಲಿ ನಡೆದಂತಹ RSSನ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಸಂಘದ ಸೇವಾ ಮನೋಭಾವ, ಶಿಸ್ತನ್ನ ನೋಡಿ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಅಂತ ಹೇಳಿದ್ರು. ಇವರೆಲ್ಲ RSSನ ಕಾರ್ಯಕ್ರಮಗಳಿಗೆ, ಶಾಖೆಗಳಿಗೆ ಭೇಟಿ ನೀಡಿರೋದು ಮಾತ್ರವಲ್ಲ, ಸ್ವತಃ RSSನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ನ ಮುಖ್ಯಸ್ಥರಾಗಿರುವಂತಹ ಉಮರ್ ಅಹಮದ್ ಇಲ್ಯಾಸಿ ಅವರನ್ನ ಭೇಟಿ ಮಾಡಿದ್ರು. ಇದಾದ ಮೇಲೆ ಮಸೀದಿಗೆ ಭೇಟಿ ನೀಡಿದ್ರು. ಅಲ್ಲಿಂದ ದೆಹಲಿಯ ಆಜಾದ್ಪುರದಲ್ಲಿರುವಂತಹ ಮದ್ರಸಾಗೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ನಡೆಸಿದ್ರು. ಇದನ್ನೆಲ್ಲ RSS ಯಾಕೆ ಮಾಡಿತ್ತು ಮತ್ತು ಯಾಕೆ ಈಗಲೂ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇದೆಲ್ಲ ಕೋಮು ಸೌಹಾರ್ದತೆಯನ್ನ ಹೆಚ್ಚಿಸಲು ನಡೆಸುವಂತಹ ಸಂಪರ್ಕ ಅಭಿಯಾನದ ಒಂದು ಭಾಗ. ಇದು ಒಳಗೊಳ್ಳುವಿಕೆಯ ಸಿದ್ಧಾಂತ. ಇದನ್ನೇ ಸಂಜಯ್ ರಾವತ್ ಅವರಂಥವರಿಗೆ ಸಹಿಸಿಕೊಳ್ಳುವುದಕ್ಕಾಗ್ತಾ ಇಲ್ಲ. ಇವರುಗಳ ಒಡೆದು ಆಳುವ ನೀತಿಗೆ ವಿರುದ್ಧವಾಗಿ ಸಂಘ ಬಾಂಧವ್ಯದ ಸೇತುವೆಯನ್ನ ಕಟ್ತಾ ಇದೆ.